ಆಹಾ, ಪೀಸ್ ಮಾತ್ರ ಬೆಣ್ಣೆ ತರ ಬೆಂದಿತ್ತು. ನಮ್ಗೆ ಪ್ರಿಯವಾದ ವ್ಯಕ್ತಿ ನಮ್ಮನ್ನು ಬಿಟ್ಟು ಅಗಲಿ ಹೋದಾಗ ಅವ್ರಿಗೆ ಪದಗಳಿಂದ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಈಗಿನ ಜನರೇಷನ್ ಹುಡುಗಿಯರು ಇವನಿಲ್ಲ ಅಂದ್ರೆ ಇನ್ನೊಬ್ಬ ಅಂತಂದು ಆಪ್ಷನ್ಸ್ ಇಟ್ಕೊಂಡು ಬದುಕ್ತಾರೆ. ಆದ್ರೆ ನಮ್ಮ ಹುಡುಗರು ಯಾಕೋ ಗೊತ್ತಿಲ್ಲ, ಅವ್ರಿಗೋಸ್ಕರ ತಮ್ಮ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ 3 ಜನ ತಂಗಿರು, 2 ತಂದೆ ತಾಯಿ ಮುಖ ನೋಡಿ ಆದ್ರೂ ಈ ತರ ಮಾಡಬಾರ್ದಿತ್ತು. ಓಂ ಶಾಂತಿ ಅಂತ ಹೇಳ್ತಾ ನಾನು ಟೆನ್ಷನ್ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಸ್ವಲ್ಪ ತೀರ್ಥ ತಗೊಂಡು ಮಧ್ಯಾಹ್ನ ಆಗ್ತಿದ್ದಂಗೆ ಹೋಟೆಲ್ ಒಳ ಕಡಿತಾ ಇದ್ವು. ಅದಕ್ಕೆ ಗಾಯತ್ರಿ ಸ್ಪೆಷಲ್ ಬಿರಿಯಾನಿ ಸೆಂಟರ್ ಬಂದೆ. ನಮಸ್ತೆ ಅಣ್ಣ. ನಮಸ್ಕಾರ ಸರ್. ಏನ್ ಸಿಗುತ್ತೆ ಅಣ್ಣ ನಿಮ್ಮ ಹತ್ರ? ಸ್ಪೆಷಲ್ ಬಿರಿಯಾನಿ ಇದೆ ಅಣ್ಣ, ಅಂಡಾ ಕರಿ, ಎಗ್ ಬುರ್ಜಿ, ಚಿಕನ್ ಫ್ರೈ, ಚಿಕನ್ ಮಸಾಲೆ ಎಲ್ಲ ಸಿಗುತ್ತೆ ಅಣ್ಣ. ಇದು ಇರೋದೆಲ್ಲ ಅಣ್ಣ? ಹೊಸದಾಗಿ ಮಸ್ತ್ ಊಟ ಅಂದ್ರೆ ಗಾಯತ್ರಿ ಹೋಟೆಲ್ ಬಂದು ನೋಡಿ ಅಣ್ಣ. ಮಸ್ತ್ ಊಟ ಅಂದ್ರೆ ಗಾಯತ್ರಿ ಹೋಟೆಲ್. ಓನರು ಟಕ್ಕಂತ ಪೂಜೆ ಮಾಡಿದ್ರು. ನಾನು ಇನ್ನೇಕ್ ತಡ ಅಂತಂದು ಬಿರಿಯಾನಿ ತರ್ಸ್ಕೊಂಡೇ ಬಿಟ್ಟೆ. ಆಹಾ, ಪೀಸ್ ಮಾತ್ರ ಬೆಣ್ಣೆ ತರ ಬೆಂದಿತ್ತು. ನಾನ್ ಸುಮ್ನೆ ಇರ್ತೀನಿ ಅಂದ್ರೆ ನನ್ನ ಬಾಯಿ ಸುಮ್ನೆ ಇರ್ಲಿಲ್ಲ. ಟಕ 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 ಅಂತ ತಿಂದು ಮುಗಿಸ್ಬಿಟ್ಟೆ. ಕಸ್ಟಮರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಬ್ರೋ, ಬಿರಿಯಾನಿ ಹೆಂಗಿತ್ತು ಬ್ರೋ? ಇಲ್ಲಿ ಚಂದಾಗೈತಿ ಬ್ರೋ. ಹೌದಾ ಬ್ರೋ? ನಿನ್ಗೆ ಏನ್ ಅನ್ನಿಸ್ತು? ಚೆನ್ನಾಗಿದ್ರು ಬ್ರೋ. ಚೆನ್ನಾಗೈತಾ ಅಣ್ಣ? ಬಿರಿಯಾನಿ ಹೆಂಗಿತ್ತ ಅಣ್ಣ? ಸೂಪರ್ ಇತ್ತು. ಓನರ್ ಏನ್ ಹೇಳ್ತಾರೆ ಮಿಸ್ ಮಾಡ್ದಂಗೆ ಕೇಳಿಸ್ಕೊಳ್ಳಿ ಬನ್ನಿ. ಏನಾದ್ರು ಸಸ್ದೊಳಗ ಮಸ್ತ್ ಬಿರಿಯಾನಿ ಬೇಕಾದ್ರೆ ಗಾಯತ್ರಿ ಸೆಂಟರ್ಗೆ ಬನ್ನಿ. ನಮ್ ದೋಸ್ತಿನ ವಿಡಿಯೋ ನೋಡಿ ಬಂದ್ರೆ 20% ನಿಮ್ಗೆ ಆಫರ್ ಕೊಡ್ತೀನಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಇನ್ನು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಫಾಲೋ ಮಾಡ್ಕೊಳ್ಳಿ.